ಕೂತ್ಕೊಂಡಿದ್ದಾರೆ. ಇವತ್ತೇನಾದ್ರೂ ಕೂಡ ನಮ್ಮ ಸ್ಯಾಲರಿ ಅಕೌಂಟ್ ಇದ್ರೆ ಆನ್ ಎಂಪ್ಲಾಯೀಸ್ ಆನ್ ಡ್ಯೂಟಿನಲ್ಲಿ ಡೆತ್ ಆದ್ರೆ ಅವ್ರಿಗೆ 1 ಕೋಟಿ ಪರಿಹಾರ ಕೊಡುವಂತ ಯೋಜನೆಯನ್ನ ನಾನು ಚುನಾವಣೆಗೆ ನಿಂತಾಗ ಹೇಳಿದೆ. 2 ತಿಂಗಳೊಳಗೆ ಜಾರಿಗೆ ತರುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ನಾನು ಚುನಾವಣೆ ನಿಂತಾಗ ಹೇಳಿದ್ದೆ ಆ ಸ್ಕೀಮ್ ಅನ್ನು ಜಾರಿಗೆ ತರ್ತೇವೆ ಅಂತೇಳಿ. ಅದಕ್ಕೆ ಜಾರಿಗೆ ತಂದ ಎಲ್ಲ ಬ್ಯಾಂಕರ್ಸ್ ಕೂಡ ಇದ್ದಾರೆ. ನಿಮ್ಮ ಸ್ಯಾಲರಿ ಅಕೌಂಟ್ ಇದ್ರೆ ಸಾಕು, 1 ಕೋಟಿ ಪರಿಹಾರ ಡೆತ್ ಆದ್ರೆ NPS ಗೆ 10 ಪೈಸಾ ಬರೋದಿಲ್ಲ, ಅಟ್ಲೀಸ್ಟ್ 1 ಕೋಟಿ ಸಿಗತ್ತಲ್ರಿ. ಅವ್ನ ಕುಟುಂಬಕ್ಕೆ ಒಂದು ನೆಮ್ಮದಿ ಆಯ್ತಲ್ರಿ. ಯಾರಾದ್ರೂ ಆಕ್ಸಿಡೆಂಟ್ ಡೆತ್ ಆದ್ರೆ 25 ಲಕ್ಷದವರೆಗೆ ಅವ್ನ ಟ್ರೀಟ್ಮೆಂಟ್ ಪರಿಹಾರ ಕೊಡುವಂತದ್ದಿದೆ. ಪರ್ಸನಲ್ ಲೋನ್, ಹೌಸಿಂಗ್ ಲೋನ್ ಎಲ್ಲ ಕೂಡ ಕಡಿಮೆ ರೇಟಲ್ಲಿ ಕೊಡಬೇಕು ಅನ್ನುವಂತ ಒಂದಿಷ್ಟು ಚರ್ಚೆಗಳಾಗಿದೆ. ಆ ಎಲ್ಲ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ಸಂಘಟನೆ ಯೋಚನೆಯನ್ನು ಮಾಡಿ ಅಧಿಕಾರಿಗಳು ಸರ್ಕಾರದ ಮನವೊಲಿಸಿ ಕೆಲಸ ಮಾಡ್ತಾ ಇದೆ. ಹೆಲ್ತ್ ಸ್ಕೀಮ್ ತುಂಬಾ ಹತ್ರ ಬಂದಿದ್ದೀವಿ. ಬಹುಶಃ ಈ ತಿಂಗಳಲ್ಲಿ ಲಾಂಚ್ ಆಗ್ಬೋದು. ಎಲ್ಲ ಎಂಪ್ಲಾಯ್ಸ್, ನಮ್ಮೆಲ್ಲ ಫ್ಯಾಮಿಲಿಗೆ, ಎಲ್ಲ ಕಾಯಿಲೆಗಳಿಗೆ ಅದು 10 ಲಕ್ಷ ಆಗಲಿ 20 ಲಕ್ಷ ಆಗಲಿ, ನಮ್ಮೆಲ್ಲ ಎಂಪ್ಲಾಯ್ಸ್ ಫ್ಯಾಮಿಲಿಗೆ 100% ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತರುವಂತ ಯೋಜನೆ ಇನ್ನೊಂದು ತಿಂಗಳಿಗೆ ಜಾರಿಗೆ ತರ್ತೀವಿ, ಬಿಡೋದಿಲ್ಲ. ಮೊನ್ನೆ ಎಲ್ಲ ಕೂಡ ಫಾಲೋ ಅಪ್ ಮಾಡಿದ್ದೀನಿ. ನಾನು ಯಾವ್ದು ಹೇಳ್ಕೊಳಕ್ ಹೋಗೋದಿಲ್ಲ, ಕೆಲಸ ಆಗಬೇಕದು. ಇಡೀ ರಾಜ್ಯದಲ್ಲಿ ನಮ್ಮ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಒಂದು ಅದ್ಭುತವಾಗಿರುವಂತಹ ಪರಿಕಲ್ಪನೆ ಯೋಜನೆ. ಇನ್ ಪೇಷಂಟ್, ಔಟ್ ಪೇಷಂಟ್, ಸರ್ಜರಿ, ಮೆಡಿಸಿನ್ ಎಲ್ಲದಕ್ಕೂ ಕೂಡ ರೀ, ನೀವು ಇಲ್ಲಿ ಯಾವ್ದು ಕಾರ್ಪೊರೇಟ್ ಆಫೀಸ್ಗೆ ಹೋಗಿ ಹಾಸ್ಪಿಟಲ್ಗೆ ಹೋದ್ರೆ ಸಾಕು, ಅದು 10 ಲಕ್ಷ ಬಿಲ್ ಆಗಲಿ 20 ಲಕ್ಷ ಆಗಲಿ ₹1 ನೀವು ಕೊಡಂಗಿಲ್ಲ. ನೀವು ನಿಮ್ಮ ಫ್ಯಾಮಿಲಿ ಫ್ರೀ ಟ್ರೀಟ್ಮೆಂಟ್ ತಗೊಂಡು ಬರುವಂತ ಒಂದು ಅದ್ಭುತವಾಗಿರುವಂತ ಯೋಜನೆ. ಹೊಡಿರಿ ಚಪ್ಪಾಳೆನಾ? ಕ್ಯಾನ್ಸಲ್ ಮಾಡ್ಬೇಕಾ ಹೆಂಗೆ? ಮತ್ತೆ ಯೋಚನೆ ಮಾಡ್ಬೇಕಲ್ರಿ. ಯಾರೋ ಟೀಚರ್ಸ್ ಬರ್ತಾರೆ, ಸರ್ ನನ್ನ ಮಗನಿಗೆ ಲಿವರ್ ಲಂಗ್ಸ್ ಪ್ರಾಬ್ಲಮ್ 25 ಲಕ್ಷ. ಏನ್ರಿ ಮಾಡ್ಬೇಕಾ ಟೀಚರ್ಸ್? ನಿಮ್ಗೇನ್ ಗೊತ್ತಾಗೋದಿಲ್ಲ ಸೊಮ್ಮೆ, ಅವ್ರಿಗೆ ಗೊತ್ತಾಗುತ್ತೆ. ಯಾವನಿಗೆ ಕಷ್ಟ ಆಗುತ್ತಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸಾಲ ಮಾಡ್ಬೇಕು. ಎಷ್ಟೋ ಜನ ತಾಲಿ ಹಣ ಇಟ್ಟಿದಾರ್ರಿ ನಮ್ಮ ನೌಕರರು, ಸೈಟು ಮನೆ ಮಾರ್ಕೊಂಡಿದಾರ ಕಣ್ರಿ. ದಿನ ನೋಡ್ತಾ ಇರ್ತೀವಿ ಇದೇ ಕೆಲಸ. ಮನೆ ಯಾರೋ ಹೆಣ್ಮಗಳು, ನಮ್ಮ ಟೀಚರ್ ಅವರ ಮಗಳು, ಸುಮಾರು 13 ಕೋಟಿ ಖರ್ಚಾಗಿದ್ದಾರೆ. ಅವಳಿಗೆ ಹೆಂಗ್ರಿ ಬರ್ಸ್ಬೇಕು ಒಬ್ಬ ಟೀಚರ್? ಮಗಳು ಉಳಿಸ್ಕೋಬೇಕಾ ಬೇಡ್ಬೇಕಾ? ಮಗಳನ್ನ ಸಾಯಿಸೋ ಪರಿಸ್ಥಿತಿ ಬಂದು ನಿಂತಿತ್ತು. ಇವತ್ತು ಈ ಸ್ಕೀಮ್ ಬಂದಿದ್ದಕ್ಕೆ ಸ್ವಾಭಿಮಾನದಿಂದ ಕಿಡ್ನಿ, ಕ್ಯಾನ್ಸರ್, ಹಾರ್ಟ್ ಪೇಷಂಟ್ ಏನೇ ಆಗ್ಲಿ ನನ್ನ ಕುಟುಂಬವನ್ನು ಉಳಿಸ್ಕೊಳ್ತೀನಿ ಅನ್ನುವಂತ ಒಂದು ಧೈರ್ಯ ಬಂತಲ್ಲ, ಅದು ಸಂಘಟನೆ ಕೊಟ್ಟಂತ ಕೊಡುಗೆ. ಹೇಳ್ಬೇಕಲ್ಲ ಇದು ನೀವು ಮಾಲಕರ ಕಡೆ. ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಅಂತ ಹೇಳಿ ಅಂದ್ಕೊಳ್ತೇನೆ. ಇದ್ರ ಜೊತೆ ಮನೆ 7th ಪೇ ಕಮಿಷನ್ ಆಯ್ತು. ಎಲ್ರಿಗೂ 25, 30, 40 ಸಾವಿರದವರೆಗೆ ಜಾಸ್ತಿ ಆಯ್ತು. ಮನೆಯಾರೋ ಹೈಸ್ಕೂಲ್ ಟೀಚರ್ ಸಿಕ್ಕಿದ್ರು, ಸ್ಯಾಲರೀಸ್ ಜಾಸ್ತಿ ಇದೆ. ಪ್ರೈಮರಿ ಸ್ಕೂಲ್ ಟೀಚರ್ ಯಾವುದೇ ಇಲಾಖೆ EMI, ಫ್ಯಾಮಿಲಿ ಕಮಿಟ್ಮೆಂಟ್. ನಾನು ಯಾವ್ದೋ ಒಂದು ಜಿಲ್ಲೆಯಲ್ಲಿ ಹೋಗಿದ್ದೆ, ಅವ್ಯಾರೋ ಟೀಚರ್ ಬಂದು ನನಗೆ ಹಾರ ಹಾಕಿದ್ರು. ಏನಕ್ಕೆ ಅಂತ ಕೇಳಿದೆ. ಸ್ವಾಮಿ, ಪ್ರತಿ ತಿಂಗಳು 20,000 ರೂಪಾಯಿ ಸಾಲ ಕಟ್ತಾ ಇದೆ, ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ನೇಣಾಕೊಳ್ಳೋ ಪರಿಸ್ಥಿತಿ ಬಂದಿದೆ. ನೀವು ಪೇ ಕಮಿಷನ್ ಕೊಟ್ರಿ, ಆ 20,000 ರೂಪಾಯಿ EMI ಸೆಟ್ಲ್ ಆಗಿ ನಂಗೆ ಉಳಿಯಕ್ಕೆ ಶುರುವಾಯ್ತು. ನಾನು ನನ್ನ ಕುಟುಂಬ ನೆಮ್ಮದಿಯಿಂದ ಇದ್ದೇವೆ ಸ್ವಾಮಿ, ಅದಕ್ಕಾಗಿ ಹಾರ ಹಾಕ್ತಾ ಇದ್ದೀನಿ ಅಂತಂದ್ರು. ಅಟ್ಲೀಸ್ಟ್ ನೀವು ಹಾರ ಹಾಕೋದು ಬೇಡ, ಮನೇಲಿ ಪೂಜೆ ಮಾಡ್ತಾ ನಮ್ಮ ಸಂಘದಿಂದ ಇದಾಗಿದೆ ಅಂತ ಹೇಳಿ ನೀವು 4 ಕಡೆ ಹೇಳ್ಬೇಕಲ್ಲ ಇದನ್ನ.